2:45 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರ್ತಕ್ಕಂಥ ಬಸ್ ದುರಂತದಲ್ಲಿ ಸುಮಾರು 9 ಜನ ಸಾವನ್ನಪ್ಪಿದ್ದು, ಇನ್ನುಳಿದವರಿಗೆ ಗಾಯಾಳುಗಳಿಗೆ ಹಿರಿಯೂರಿನಲ್ಲಿ ಮತ್ತು ಬೇರೆ ಕಡೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. 9 ಜನ ಏನು ಬೆಳಗಿನ ಜಾವ ನಿಧನರಾಗಿದ್ದಾರೆ. ಮೃತರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತ ಪ್ರಾರ್ಥಿಸ್ತೇನೆ. ಅವರ ಕುಟುಂಬ ವರ್ಗದವ್ರಿಗೆ, ಅವ್ರ ಬಂಧು ಬಳಗದವ್ರಿಗೆ ಆಗಿರ್ತಕ್ಕಂಥ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥಿಸ್ತೇನೆ. ಎರಡನೇದಾಗಿ, ಬೆಳಗ್ಗೆನೇ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಮೃತರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರ ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ರಾಜ್ಯ ಸರ್ಕಾರವೂ ಮಾಡಬೇಕು. ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡೋದ್ರ ಜೊತೆಯಲ್ಲಿ ಯಾರು ಗಾಯಾಳುಗಳಿದ್ದಾರೆ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಖರ್ಚು ವೆಚ್ಚವನ್ನು ಸಂಪೂರ್ಣ ರಾಜ್ಯ ಸರ್ಕಾರವೇ ಭರಿಸಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ. ಮತ್ತು ಬೆಳಗಿನ ಜಾವ ಟ್ರಾಫಿಕ್ನಲ್ಲಿ ಹೈವೇನಲ್ಲಿ ಡಿಸಿಪ್ಲೈನೇ ಇರೋದಿಲ್ಲ. 6 ಲೇನ್ ಇದೆ, ಬರಲಿಕ್ಕೆ 3 ಲೇನು, ಹೋಗ್ಲಿಕ್ಕೆ 3 ಲೇನು. ಯಾವ ಲೇನು ಬಸ್ಸಿಗೆ ರಿಸರ್ವ್ ಆಗಿದೆ, ಯಾವ ಲೇನು ಲಾರಿಗೆ ರಿಸರ್ವ್ ಆಗಿದೆ, ಯಾವ ಲೇನು ಕಾರ್ಗಳಿಗೆ ರಿಸರ್ವ್ ಆಗಿದೆ, ಅದೇ ಲೈನ್ನಲ್ಲಿ ಹೋದರೆ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತಾಯಿತ್ತು. ಬಸ್ಸಿನವರು ಬೇಕಾಬಿಟ್ಟಿಯಾಗಿ ಓವರ್ಟೇಕ್ ಮಾಡೋದು, ಸ್ಪೀಡ್ನಲ್ಲಿ ವಾಹನಗಳನ್ನ ಚಲನೆ ಮಾಡ್ತಕ್ಕಂಥದ್ದು ಮತ್ತು ಬಸ್ಗಳಿಗೆ, ಲಾರಿಗಳಿಗೆ 85 ಕಿಲೋಮೀಟ್ರು ಸ್ಪೀಡ್ ಲಿಮಿಟ್ ಮಾಡಿದ್ದರಿಂದ ಸಣ್ಣ ಸಣ್ಣ ಕಾರ್ಗಳದೇನದಾವೆ 100 ಕಿಲೋಮೀಟ್ರ್, 120 ಕಿಲೋಮೀಟ್ರ್ ಹೋಗ್ತಾ ಇರ್ತಾರೆ. ಅಂಥವ್ರಿಗೆ ಇವರು ಅಡ್ಡಿಯಾಗಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರ್ತವೆ. ಅದಕ್ಕೆ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಸುಧಾರಣೆ ತರ್ತಕ್ಕಂಥದ್ದು. ಹಿಂದೆ ಒಂದು ಸಾರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಹೇಳಿದರು, ಟ್ರಾಫಿಕ್ ಆಡಿಟ್ ಮಾಡಿಸ್ತೇನೆ ಅಂಥೇಳಿ. ಅದನ್ನು ಮಾಡಲಿಲ್ಲ, ಬರೀ ಸ್ಟೇಟ್ಮೆಂಟ್ಗೆ ಸೀಮಿತ ಆಗಿದೆ. ಅದನ್ನು ಮಾಡಲೇಬೇಕು, ಮಾಡಿ ಡಿಸಿಪ್ಲೈನ್ ತರಬೇಕು. ಆಡಿಟ್ ಅನ್ನೋದಕ್ಕಿಂತಲೂ ಡಿಸಿಪ್ಲೈನ್. ಯಾವ್ಯಾವ ಲಾರಿಗೆ ಲೇನ್ ಇದೆ, ಯಾವುದು ಬಸ್ಸಿಗೆ ಲೇನ್ ಇದೆ, ಯಾವುದು ಕಾರಿಗೆ ಲೇನ್ ಇದೆ, ಅದರಲ್ಲೇ ಓಡು ಹಾಗೆ ಮಾಡಿದ್ರೆ ಆಕ್ಸಿಡೆಂಟ್ಗಳು, ಇಂಥ ಅನಾಹುತಗಳು ಕಡಿಮೆ ಆಗ್ತವೆ. ಇಲ್ಲ, ಪೇಷಂಟಿಗೆ ತಲೆಗೆ, ಬ್ರೈನ್ಗೆ ಸ್ವಲ್ಪ ಇದು ಆಗಿದೆ, ಪೆಟ್ಟಾಗಿದೆ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ರು ನಾವೇ ಟ್ರೀಟ್ಮೆಂಟ್ ಮಾಡ್ತೀವಿ, ಬೇರೆ ಕಡೆ ಬೇಡ ಅಂತೇಳಿ ಇಲ್ಲೇ ಈಗ ಅದನ್ನೇ ನೋಡ್ತಾ ಇದ್ದೇನೆ ಪೂರ್ಣ. ಬ್ಲಾಕ್ ಸ್ಪಾಟ್ನ ಗುರುತಿಸ್ರಿ ಅಂತ ಹೇಳಿ ಭಾಳಷ್ಟು ಸಾರಿ ಹೇಳಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ. ಜೊತೆಗೆ ಈ ಪದೇ ಪದೇ ಈ ಥರದ ಆಕ್ಸಿಡೆಂಟ್ಗಳಾಗ್ತವೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇನ್ನೊಂದು ಅವ್ರ ಜೊತೆ ಹೇಳಿದ್ನಲ್ಲ ಸರ್, ಟ್ರಾಫಿಕ್ನಲ್ಲಿ ಶಿಸ್ತು ತರಬೇಕು ಅಂತ, ಡಿಸಿಪ್ಲೈನ್ ತರಬೇಕು. ಅದನ್ನು ಟ್ರಾಫಿಕ್ ಆಡಿಟ್ ಮಾಡ್ತೇನೆ ಅಂತ ಹೇಳಿ ಏನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳಿದ್ರು, ಅದನ್ನು ಆದಷ್ಟು ಬೇಗನೆ ಜಾರಿಗೆ ತರಬೇಕು. ಸರ್, ಚಿತ್ರದುರ್ಗ ಭಾಗದಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಿದೆ 2-3 ವರ್ಷದಿಂದ. KDP ಮೀಟಿಂಗಲ್ಲೂ ನೀವು ಅದಕ್ಕೆ ಹೈವೇ ಅಥಾರಿಟಿ ಅವ್ರಿಗೂ ಹೇಳ್ತೀರಾ, ಆದರೆ ಅವ್ರು ಏನು ಕ್ರಮ ಕೈಗೊಳ್ತಿಲ್ವಲ್ಲ? ಡಿಸಿಪ್ಲಿನರಿ ಆ್ಯಕ್ಷನ್ ಏನನ್ನು ತಗೊಳ್ತೀರಾ? ಒಂದು NHAIದವರು ಬರೀ ರೋಡ್ ಮೇಂಟೆನೆನ್ಸ್ ಅಷ್ಟೇ ಮಾಡ್ತಾರೆ. ಟ್ರಾಫಿಕ್ಕದ ಬಗ್ಗೆ ಅವ್ರಿಗೇನು ಕಂಟ್ರೋಲ್ ಇರೋದಿಲ್ಲ. ಟ್ರಾಫಿಕ್ಕದ್ದು ವ್ಯವಸ್ಥೆ ಡಿಪಾರ್ಟ್ಮೆಂಟು, ರಾಜ್ಯ ಸರ್ಕಾರ ನೋಡ್ಕೊಳ್ಬೇಕಾದಂಥದ್ದು. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀನಿ. ಈ ಚಿತ್ರದುರ್ಗ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಆಕ್ಸಿಡೆಂಟ್ ಸ್ಪಾಟ್ಗಳು ಜಾಸ್ತಿ ಇದ್ದಾವೆ ಅಲ್ಲಿ ಟ್ರಾಫಿಕ್ ಡಿಸಿಪ್ಲೈನ್ ತರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಏನಿಲ್ಲ, ಡಿಸಿಪ್ಲೈನ್ ತರಲಿಕ್ಕೆ ಅಂದ್ರೆ 3 ಲೇನ್ ಅದ, 3 ಲೇನ್ನಲ್ಲಿ ಯಾರ್ಯಾರಿಗೆ ಯಾವ ಲೇನ್ ರಿಸರ್ವ್ ಅದ. ಲಾರಿಗೆ ರಿಸರ್ವ್ ಇದ್ದದ್ದು ಲಾರಿಗೆ, ಬಸ್ಸಿಗೆ ರಿಸರ್ವ್ ಇದ್ದದ್ದು ಬಸ್ಸಿಗೆ, ಕಾರುಗಳಿಗೆ ರಿಸರ್ವ್ ಇದ್ದದ್ದು ಕಾರುಗಳಿಗೆ ಹೋದ್ರೆ ಆಕ್ಸಿಡೆಂಟ್ಗಳು ಭಾಳ ಕಡಿಮೆ ಆಗ್ತದೆ. ಸರ್, ಲಾರಿಯವರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರೆ, ಅದ್ರ ಬಗ್ಗೆ
ಅದೇ ಗಾಂಜಾ ಸೇದಿ ಲಾರಿಗಳನ್ನ ಓಡಿಸ್ತಾರ ಅಂತೇಳಿ ಜನ ಹೇಳ್ತಾ ಇದ್ದಾರೆ, ಕುಡಿದು ಓಡಿಸ್ತಾ ಇದ್ದಾರೆ ಅಂತೇಳಿ. ಅದಕ್ಕಾಗಿಯೇ ರಾಜ್ಯ ಸರ್ಕಾರ ಸ್ವಲ್ಪ ಬಿಗಿ ಮಾಡಬೇಕು. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು ಅಲರ್ಟ್ ಆಗಿ ಡ್ರೈವರ್ಗಳ ಮೇಲೆ ಕ್ರಮ ಜರುಗಿಸುವಂಥದ್ದು ಆಗಬೇಕು. ಯಾರು ಕುಡಿದು ಓಡಿಸ್ತಾರೋ ಅವ್ರ ಲೈಸೆನ್ಸ್ಗಳನ್ನ ರದ್ದು ಮಾಡಬೇಕು. ಅಲ್ಲೇ ಸ್ಪಾಟಲ್ಲೇ ಸೀಸ್ ಮಾಡಿ ಅವ್ರನ್ನ ಇಳಿಸ್ಬೇಕು. ಸ್ಪಾಟ್ ವಿಸಿಟ್ ಏನಾದ್ರು ಮಾಡ್ತೀರಾ ಸರ್ ಈಗ ಅಲ್ಲಿ? ಸ್ಪಾಟ್ ವಿಸಿಟ್ ಎಲ್ಲ ಶಿಫ್ಟ್ ಆಗಿದೆ, ಅದಕ್ಕೆ ಹಾಸ್ಪಿಟ್ಲ್ಗಳಿಗೆ